ಇದು ಒಂದು ರೀತಿಯಾಗಿ ಸರ್ಕಾರ ಹೇಗೆ ನಡ್ಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಈ ವಿಚಾರದಲ್ಲಿ. ಅಲ್ಲ ರೀ, ಗ್ರಾಮಕ್ಕೆ ನೀರು ಪೂರೈಕೆ ಮಾಡುವಂಥ ಯೋಜನೆ ಇದು, ಸರ್ಕಾರದ ಯೋಜನೆ. ಅದನ್ನು ಹೋಗ್ಬಿಟ್ಟು ಆಯ್ತು ಅವ್ರು ಬಳಕೆ ಮಾಡ್ಕೊಂಡಿದ್ರೆ, ಈಗ ಶ್ರೀಗಳು ಹೇಳ್ತಾ ಇದ್ದಾರೆ ನಾವು ಒಂದು ಹನಿನೂ ಅದರಲ್ಲಿ ಬಳಕೆ ಮಾಡ್ಕೊಂಡಿಲ್ಲ ಅಂತ ಹೇಳಿ. ಹೆಂಗ್ರಿ ಅವ್ರಿಗೆ ಹಾಕ್ತೀರಾ ನೀವು ಅದನ್ನ? ಹಾಗಿದಾಗ ನಿಮಗೆ ಯೋಜನೆಗಳಿಗೆ ಅಂತಾನೆ ಸರ್ಕಾರ ಬಿಡುಗಡೆ ಮಾಡುವಂಥ ದುಡ್ಡು ಏನು ಮಾಡ್ತೀರಾ? ಎಲ್ಲಿ ಹೋಗುತ್ತೆ? ಹಾಗಿದ್ದಾಗ ಇದೀಗಿಂದ 2 ವರ್ಷಗಳದ್ದು ಹಿಂದಿನ ನೀರು ತುಂಬಿಸಿರೋದಂತೆ ಅದು. ಈಗ ಬಿಲ್ ನೀವು ಕೊಡ್ತಾ ಇದ್ದೀರಾ. ಪ್ರಾಜೆಕ್ಟ್ ಎಲ್ಲಿಂದ ಬರ್ತಾ ಇದೆ? ಯೋಜನೆಗಂತಾನೆ ಬಜೆಟಲ್ಲಿ ದುಡ್ಡು ಮೀಸಲಿಟ್ಟಿರ್ತಾರಲ್ವಾ? ಹಂಗೆ ಇಟ್ಟಿರ್ತಾರ ಯೋಜನೆಯನ್ನ? ಅದಕ್ಕೆ ಅಂತಾನೆ ಬಜೆಟಲ್ಲಿ ದುಡ್ಡನ್ನು ಮೀಸಲಿಡಲ್ವಾ? ಅದಾದ ನಂತರ ಈ ಯೋಜನೆಗೆ ಕೆಲಸ ಮಾಡ್ತೀರಾ? ಹೆಂಗ್ರಿ ನೀವು? ಅರ್ಥ ಆಗಲ್ಲ. ಈ ದುಡ್ಡು, ಆ ದುಡ್ಡು ಎಲ್ಲಿ ಹೋಯ್ತು? ಪ್ರಶ್ನೆಗಳು ಬರುತ್ತೆ ಈ ವಿಚಾರದಲ್ಲಿ. ಇನ್ನು ಮುಂದುವರೆದ ಭಾಗದಲ್ಲಿ ಸಿದ್ಧಗಂಗಾ ಮಠ ಕೂಡ ಇದಕ್ಕೆ ಉತ್ತರವನ್ನ ನೀಡಿದೆ. ಏನ್ ಹೇಳಿದೆ? ಸಿದ್ಧಗಂಗಾ ಮಠ ನೀರನ್ನ ಉಪಯೋಗಿಸಿಕೊಳ್ತಾ ಇಲ್ಲ, ನೀರಿನ ತೆರಿಗೆ ಕಟ್ಟುವುದು ಸಹಜ. ಕರೆಕ್ಟ್. ನೀರು ಎಷ್ಟು ಬಳಕೆ ಮಾಡ್ಕೊಂಡಿದೀವಿ ಅದಕ್ಕೆ ಮೀಟರ್ ಇದೆ, ಅದಕ್ಕೆ ತಕ್ಕಂತೆ ಎಷ್ಟು ಬಿಲ್ ಅನ್ನ ಕಟ್ಟಬೇಕು ಅದನ್ನ ಕಟ್ಟಬೇಕು. ನೀವು ಯೋಜನೆಗೆ ನೀರು ಹರಿಸಿರೋದಕ್ಕೇನೆ ಕರೆಂಟ್ ಎಷ್ಟು ಯೂಸ್ ಆಗಿದೆ, ಕೆರೆ ತುಂಬಿಸೋಕೆ ಪವರ್ ಯೂಸ್ ಮಾಡಿದೀವಿ, ಅದ್ರದ್ದು 70 ಲಕ್ಷ ಇವ್ರಿಗೆ ಕಟ್ಟಿದ್ರೆ ಏನ್ ಮಾಡ್ಬೇಕು ಅವರು? ಆದ್ರೆ ಇಡೀ ಕೆರೆಗೆ ನೀರು ತುಂಬಿಸಿದಂತ ಬಿಲ್ ಮಠಕ್ಕೆ ಯಾಕೆ ಕಟ್ಟಬೇಕು? ಇದು ಸರ್ಕಾರಿ ಯೋಜನೆ, ಬಜೆಟ್ನಲ್ಲಿ ಹಣ ಮೀಸಲಿಡಿ. ಕೆಐಎಡಿಬಿಗೆ ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿಗೆ ಮರುಪತ್ರವನ್ನು ಬರೆದಿದೆ. 70 ಲಕ್ಷ ಬಿಲ್ ಪಾವತಿ ಅಸಾಧ್ಯ ಅಂತ ಶ್ರೀಗಳು ಹೇಳಿದ್ದಾರೆ. ಸಿದ್ಧಗಂಗಾ ಮಠ ನೀರನ್ನ ಉಪಯೋಗಿಸಿಕೊಳ್ತಾ ಇಲ್ಲ ಅಂತ ಹೇಳಿದ್ದಾರೆ. ನೀರಿನ ತೆರಿಗೆ ಕಟ್ಟುವುದು ಸಹಜ. ನೀರನ್ನ ಎಷ್ಟು ಬಳಕೆ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಮೀಟರ್ ಅನ್ನ ಇಟ್ಟಿರ್ತಾರೆ. ಆ ಮೀಟರ್ ರೀಡರ್ ಅನ್ನ ಮಾಡಿಕೊಂಡು ಅದಕ್ಕೆ ಎಷ್ಟು ಬಳಕೆ ಮಾಡ್ಕೊಂಡಿದ್ರೆ ಅದಕ್ಕೆ ತಕ್ಕಂತೆ ನೀರನ್ನ ಬಿಲ್ ಅನ್ನ ಕೊಟ್ರೆ ಆಗೋಗುತ್ತೆ. ಕರೆಂಟ್ ಬಿಲ್ ಎಲ್ಲಿಂದ ಬರುತ್ತೆ? ಈಗ ಕೆರೆಗೆ ನೀರನ್ನ ತುಂಬಿಸೋ ವಿಚಾರಕ್ಕೆ ಕರೆಂಟ್ ಬಿಲ್ ಎಲ್ಲಿಂದ ಬಂತು? ಅದು ಯಾಕೆ ಮಠ ಕಟ್ಟಬೇಕು? ವಿಚಿತ್ರವಾಗಿದೆಯಲ್ರಿ ಕೆಐಎಡಿಬಿ ಅವ್ರದ್ದು. ನೀವು ಕೊಟ್ಟಿರುವಂಥದ್ದು ನೀರು, ಓಕೆ, ಸಿದ್ಧಗಂಗಾ ಮಠ ಅದನ್ನು ಬಳಕೆ ಮಾಡ್ಕೊಳ್ತಾ ಇದೆ, ಓಕೆ. ಆ ನೀರು ಎಷ್ಟು ಬಳಕೆ ಮಾಡ್ಕೊಂಡಿದ್ರೆ ಅದಕ್ಕೆ ಬಿಲ್ ಕಟ್ಟಬೇಕಾ, ಇಲ್ಲ ಕರೆಂಟ್ ಬಿಲ್ ಕಟ್ಟಬೇಕಾ? ಯಾರ್ರೀ ನಿಮ್ದೆಲ್ಲ ಅಧಿಕಾರಿಗಳು ನೀವೆಲ್ಲ? ಈ ಯೋಜನೆಗಂತ ಬಜೆಟ್ನಲ್ಲಿ ದುಡ್ಡು ಇಟ್ಟಿದ್ರಾ, ಇರಲಿಲ್ವಾ? ಆಯ್ತು, ಅದಕ್ಕೊಂದಿಷ್ಟು ಅಲೋಕೇಶನ್ ಆದರೂ ಮಾಡ್ತಾರಲ್ವಾ? ಕೆರೆಗೆ ನೀರು ತುಂಬಿಸೋದೇನು ಸುಮ್ಮನೆ ಬರುತ್ತಾ? ಆ ದುಡ್ಡು ಇಲ್ಲಾರ್ದೆ ನೀವು ಪ್ರಾಜೆಕ್ಟ್ ಹೆಂಗೆ ಮಾಡ್ತೀರಾ? ಆ ಯೋಜನೆಗೆ ದುಡ್ಡು ಮೀಸಲಿಟ್ಟಾಗಲೇ ನೀವು ಕೈಯಿಂದ ಹಾಕ್ಕೊಳ್ತೀರಾ? ಇಲ್ವಲ್ಲ, ಸರ್ಕಾರ ಕೊಟ್ಟಿರುತ್ತೆ ಅಲ್ವಾ? ಅದರಲ್ಲಿ ದುಡ್ಡು ಕರೆಂಟ್ ಬಿಲ್ ಬರಲ್ವಾ? ಅದು ಸಪ್ರೇಟಾ? ನಮ್ಮ ಮಠಕ್ಕೆ ನಮ್ಮ ಪರಮ ಪೂಜ್ಯರು ಭಾಳ ವರ್ಷದಿಂದಲೂ ಕೂಡ ಇದಕ್ಕೆ ಬೇಡಿಕೆ ಇಡ್ತಾ ಇದ್ರು ಅಂತೇಳಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಿನಿಂದಲೂ ಇದಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ರು. ಅವಾಗಲೇ ಪ್ರಾರಂಭವಾಗಿದ್ದು ಇಷ್ಟು ವರ್ಷ ಆದರೂ ಕೂಡ ಇದು ಮುಕ್ತಾಯ ಆಗಿಲ್ಲ. ಇನ್ನೂ ಕೂಡ ಈ ದೇವರಪ್ಪನ ಕೆರೆಗೆ ಮುಕ್ತಾಯ ಆಗಿ ಅಲ್ಲಿಗೆ ಪ್ರಾಯೋಗಿಕವಾಗಿ ನೋಡಬೇಕು ಅಂತ ಹೇಳಿ ಅದನ್ನು ತುಂಬಿಸಿದ್ರು. ಒಂದು ವರ್ಷ ಕಳೆದ ವರ್ಷ ಎಲ್ಲ ಆಚೆ ವರ್ಷ ತುಂಬಿಸಿದ್ರು. ಅದನ್ನು ಪ್ರಥಮವಾಗಿ ತುಂಬಿಸಿರೋದಕ್ಕೆ ಈಗ ಬಿಲ್ಲು 70,31,438 ರೂಪಾಯಿಗಳನ್ನು ಬಿಲ್ಲು ಇದು ಬಂದಿದೆ. ಇದು ಮಠದವರೇ ಕಟ್ಟಬೇಕು. ಮಠದಿಂದ ನಾವು ಇನ್ನೂ ನೀರೇ ಮಠದಿಂದ ಅಲ್ಲಿ ತಗೊಳಕ್ಕಾಗಿಲ್ಲ. ಇನ್ನು ನಾವು ಮಠದವ್ರು ಉಪಯೋಗಿಸೇ ಇಲ್ಲ, ಒಂದು ನೀರು ಉಪಯೋಗಿಸಿಲ್ಲ. ಅದರಿಂದ ಅಂಥದ್ರಾಗೆ ಮಠದವರೇ ಕಟ್ಟಬೇಕು ಅಂತಲೂ ಕೊಟ್ಟಿದ್ದಾರೆ. ಇದರೊಳಗೆ ಅಕ್ಕಪಕ್ಕದ ಗ್ರಾಮಗಳು ನೀರು ಕೊಡಬೇಕು ಅನ್ನೋ ಉದ್ದೇಶನೂ ಇದೆ ಇದರೊಳಗೆ. ಅದರಿಂದ ಇದು ನಾವು ಈಗ ಕಟ್ಟೋ ಸ್ಥಿತಿಲೇ ನಾವು ಇಲ್ಲ ಈಗ. ಅದರಿಂದ ನಾವು ಸರ್ಕಾರಕ್ಕೆ ಇದು ಕೇಳ್ಕೊಳ್ಳಿ ಅಂತೇಳಿ ಕಾರ್ಯಪಾಲಕ ಅಭಿಯಂತರಿಗೆ ನಾವು ಮರುಪತ್ರ ಬರೆದಿದ್ದೀವಿ. ಅದಕ್ಕಿನ್ನ ಉತ್ತರ ಬಂದಿಲ್ಲ. ಇನ್ನು ಯೋಜನೆ ಮುಗಿದಿಲ್ಲ. ಅದು ನೀರೇ ಬರ್ತಾ ಇಲ್ಲ, ನೀರೇ ತೆಗೆದಿಲ್ಲ ಅದರಿಂದ ಈಚೆಗೆ. ಅಷ್ಟೇ, ಕೆರೆ ತುಂಬಿದ್ದಾರೆ ಅಷ್ಟೇ. ಕೆರೆ ನಾವೆಲ್ಲ ಉಪಯೋಗಿಸಿದೀವಿ, ಇನ್ನು ಅದು ಕೆರೆಯಿಂದ ಉಪಯೋಗಿಸಕ್ಕೆ ಆಗೇ ಇಲ್ಲ ಇನ್ನೂ ಎಲ್ಲೂ. ಸರ್ಕಾರದ ಏನೋ ಪ್ರತ್ಯೇಕವಾಗಿ ಇದಕ್ಕೆ ವಿಶೇಷವಾಗಿ ಗಮನ ಹರಿಸಿ ಅಲ್ಲಿಂದ ಬರೆಸಂತೆ ಮಾಡಿ ಅಂತ ನಾವು ಪತ್ರ ಬರ್ತಿದ್ದೀವಿ. ನಮ್ಮ ಮಠಕ್ಕೆ ನಮ್ಮ ಪರಮ ಪೂಜ್ಯ. ಇದು ಶ್ರೀಗಳ ಮಾತು. ನೋಡೋಣ ಈ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿ. ಕರೆಂಟ್ ಬಿಲ್ ಯಾಕೆ ಕಟ್ಟಬೇಕು ಅಂತ ನನಗೆ ಈಗಲೂ ಕೂಡ ಅರ್ಥ ಆಗ್ತಿಲ್ಲ ಈ ವಿಚಾರದಲ್ಲಿ. ನನ್ನ ಸಹೋದ್ಯೋಗಿಕ ಮಂಜುನಾಥ್ ತಾಳಮುಖಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ತುಮಕೂರು ಪ್ರತಿನಿಧಿ. ಮಂಜುನಾಥ್, ಈ ಕೆರೆಯ ನೀರನ್ನ ಗ್ರಾಮಗಳಿಗೆ ಬಳಕೆ ಮಾಡ್ತಾ ಇದ್ದಾರೋ ಇಲ್ವೋ? ಎಸ್ಪೆಷಲಿ ಈ ಕೆರೆಯ ನೀರನ್ನ ಸಿದ್ಧಗಂಗಾ ಮಠಕ್ಕೆ ಕೊಡ್ತಾ ಇದ್ದಾರೋ ಇಲ್ವೋ? ಅರುಣ್, ಇದೊಂದು ಸರ್ಕಾರ ಉಚಿತ ಭಾಗ್ಯಗಳನ್ನು ಕೊಟ್ಟು ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ ಅನ್ನೋದಕ್ಕೆ ಸಿದ್ಧಗಂಗಾ ಮಠಕ್ಕೆ ಬಂದಿರುವಂತಹ 70 ಲಕ್ಷ ರೂಪಾಯಿಯ ಕರೆಂಟ್ ಬಿಲ್ ಒಂದು ಸಾಕ್ಷಿಯಾಗಿದೆ ಅಂತಲೇ ಹೇಳಬೇಕಾಗತ್ತೆ. ಯಾಕಂದರೆ ಸಿದ್ಧಗಂಗಾ ಮಠದ ಸನಿಹ ಇರುವಂತಹ ದೇವರಾಯಪಟ್ಟಣ ಕೆರೆಯಿಂದ ಸಿದ್ಧಗಂಗಾ ಮಠಕ್ಕೆ ನೀರು ಕೊಡುವಂಥದ್ದು ಕೇವಲ ಸಿದ್ಧಗಂಗಾ ಮಠ ಅಷ್ಟೇ ಅಲ್ಲ, ಸಿದ್ಧಗಂಗಾ ಮಠದ ಅಕ್ಕಪಕ್ಕ ಇರುವಂಥ ಏನು ಮಾದನೇಕರಪಾಳ್ಯ ಇರಬಹುದು, ಕುಂದೂರು ಇರ್ಬೋದು, ದೇವರಾಯಪಟ್ಟಣ, ಇವೆಲ್ಲ ಸುತ್ತಮುತ್ತಲ ಗ್ರಾಮಗಳಿಗೆ ನೀರು ಕೊಡುವಂಥ ಒಂದು ಯೋಜನೆ. ಹೊನ್ನೇನಹಳ್ಳಿ ಅಂತ ಅನ್ನುವಂಥ ಗ್ರಾಮ, ಅಲ್ಲಿಂದ ಕೆರೆಯಿಂದ ಇಲ್ಲಿಗೆ ನೀರು ಡಂಪ್ ಆಗುತ್ತೆ. ಈಗ ನಾನು ದೇವರಾಯಪಟ್ಟಣ ಕೆರೆಯ ಮೇಲೆ ಇದ್ದೀನಿ, ನೋಡ್ಬೋದು. ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಹೊನ್ನೇನಹಳ್ಳಿ ಕೆರೆಯಿಂದ ಈ ದೇವರಾಯಪಟ್ಟಣ ಕೆರೆಗೆ ನೀರು ಡಂಪ್ ಮಾಡುವಂಥದ್ದು ಕೆಐಡಿಬಿಯಿಂದ ಮಾಡಲಾಗಿದೆ.
2018ರಲ್ಲಿ ಈ ಯೋಜನೆ ಜಾರಿ ಆಗಿರುವಂಥದ್ದು. ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ CM ಆಗಿರುವಂಥ ಸಂದರ್ಭದಲ್ಲಿ ಮಠಕ್ಕೆ ಮತ್ತು ಮೈದಾಳ ಕೆರೆಗೂ ಕೂಡ ನೀರು ಹರಿಸಬೇಕು ಎನ್ನುವಂಥ ಯೋಜನೆ ಉದ್ದೇಶ ಆಗಿತ್ತು. ಆದರೆ ಈಗ ಪ್ರಾಯೋಗಿಕವಾಗಿ ಅಷ್ಟೇ ಅರುಣ್ ಇಲ್ಲಿ ನೀರನ್ನು ಹರಿಸಿರುವಂಥದ್ದು. ಇದು ನೋಡ್ಬೋದು, ಇಲ್ಲೆಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಜಸ್ಟ್ ಈಗ ಪ್ರಾಯೋಗಿಕವಾಗಿ ಹೊನ್ನೇನಹಳ್ಳಿ ಕೆರೆಯಿಂದ ಈ ದೇವರಪಟ್ಟಣ ಕೆರೆಗೆ ನೀರನ್ನು ಹರಿಸಿದ್ದಾರೆ ಅಷ್ಟೇ. ಸಿದ್ಧಗಂಗಾ ಮಠಕ್ಕೆ ನೀರು ಹೋಗ್ತಾ ಇಲ್ಲ. ಒಂದು ವೇಳೆ ನೀರು ಹೋಗಿದ್ರೂ ಕೂಡ ಅಲ್ಲಿ ಮಠದಲ್ಲಿರುವಂಥ ಶುದ್ಧೀಕರಣ ಘಟಕ ಏನಿದೆ ಅದು ನಿರ್ಮಾಣ ಹಂತದಲ್ಲಿದೆ. ಇನ್ನು ಅವರು ನೀರನ್ನು ಉಪಯೋಗ ನನಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇರುವಂತದ್ದು ಇದರಲ್ಲಿ ಮಂಜು, ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇರುವಂತದ್ದು ನೀರು ಹೋಗ್ತಾ ಇಲ್ಲ, ನೀರು ಬಳಕೆನೂ ಮಾಡ್ಕೊಳ್ತಾ ಇಲ್ಲ. ಆಮೇಲೆ ಮೀಟರ್ನ ಅಳವಡಿಸ್ತಾರೆ. ನೀರು ಬಳಕೆ ಮಾಡ್ಕೊಳ್ಳೋದಾದ್ರೆ ಎಷ್ಟು ನೀರು ಬಂದಿದೆ ಏನು ಅಂತ ಹೇಳಿ ನೀರಿನ ಬಿಲ್ಲು ಅನ್ನೋದಾಗಿದ್ದಿದ್ರೆ ಬೇರೆ ಮಾತಿತ್ತಿದು. ಆದ್ರೆ ಇನ್ನೊಂದು ಕಡೆಗೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರನ್ನ ಪಂಪ್ ಮಾಡಿ ಕೆರೆ ತುಂಬಿಸಿರುವಂತ ದುಡ್ಡು ಕರೆಂಟ್ ಬಿಲ್ ಅನ್ನ ಯಾಕೆ ಸಿದ್ಧಗಂಗಾ ಮಠ ಕಟ್ಟಬೇಕು ಅಂತ. ಸರ್ ಅರುಣ್, ಈಗಾಗಲೇ ಅಲ್ಲಿ ಸ್ಪಷ್ಟವಾಗಿ KADBನವರು ಆ ಪತ್ರದಲ್ಲಿ ಹೇಳಿದ್ದಾರೆ. ಅವರಿಗೂ ಅರಿವಿದೆ ಅದ್ರ ಬಗ್ಗೆ. ಏನಂತ, ಸಹಜವಾಗಿ ವಿದ್ಯುತ್ ಬಿಲ್ಲನ್ನು ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಡಂಪ್ ಮಾಡಿದ ವಿದ್ಯುತ್ ಬಿಲ್ಲನ್ನು ತಾವೇ ಕಟ್ಟಬೇಕು ಬೆಸ್ಕಾಂಗೆ ಅನ್ನೋದನ್ನು ಅರಿವು ಅವರಿಗಿದೆ. ಆದ್ರೂ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಆ ಲೆಟರಲ್ಲಿ, ಸದ್ಯದ ಮಟ್ಟಿಗೆ ಮಂಡಳಿಯ ಆರ್ಥಿಕ ಪರಿಸ್ಥಿತಿ ಸುಸ್ಥಿತಿಯಲ್ಲಿ ಇಲ್ಲದೇ ಇರೋದರಿಂದ ತಾವು ಕಟ್ಟಿ ಅಂತ. ಅಂದರೆ ತಮಗೆ ಆರ್ಥಿಕವಾಗಿ ದಿವಾಳಿಯಾಗಿದ್ದೀವಿ, ತಾವು ತಮ್ಮ ಹತ್ರ ದುಡ್ಡಿಲ್ಲ, ಮಠದಿಂದ ದುಡ್ಡು ಕಟ್ಟಿ ಅನ್ನುವಂಥ ರೀತಿಯ ಒಕ್ಕಣಿಕೆಯನ್ನು ಕೂಡ ಅದನ್ನು ಬೋಲ್ಡ್ ಮಾಡಿದ್ದಾರೆ. ಆ ಒಂದು ಪದಗಳಿದೆಯಲ್ಲ, ತಮ್ಮ ಆರ್ಥಿಕ ಪರಿಸ್ಥಿತಿ ಸುಸ್ಥಿತಿಯಲ್ಲಿ ಇಲ್ಲ ಅನ್ನೋದನ್ನು ಅದನ್ನು ಬೋಲ್ಡ್ ಮಾಡಿ ಮಠದಲ್ಲಿ ಲೆಟರ್ ಕಳಿಸಿರುವಂತು. ಇಲ್ಲೇ ಅರ್ಥ ಆಗತ್ತೆ KADB ಸೇರಿದಂತೆ ಸರ್ಕಾರದ ಇಲಾಖೆಗಳೆಲ್ಲವೂ ಆರ್ಥಿಕ ದಿವಾಳಿತನದತ್ತ ತಲುಪಿದೆ ಅನ್ನೋದಕ್ಕೆ ಈ ಒಂದು ಒಕ್ಕಣಿಕೆಯೇ ಸಾಕು. ಅದರಲ್ಲೇ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಇವ್ರದ್ದು ದುಡ್ಡಿಲ್ಲ ಅನ್ನೋದನ್ನು. ಆ ಒಂದು ಉದ್ದೇಶ ಇಟ್ಕೊಂಡು ಕಳಿಸಿರುವಂಥದ್ದು. ಕಳೆದ ಏಪ್ರಿಲ್ 4ನೇ ತಾರೀಕಿಗೆ 5ನೇ ತಾರೀಕಿಗೆ ಲೆಟರ್ ಕಳಿಸಿದ್ದಾರೆ KADBನವರು. ಆದರೆ ಅದಕ್ಕೆ 15ನೇ ತಾರೀಕಿನ ಒಳಗಡೆ ಮಠದವರು ಕೂಡ ಲೆಟರ್ ವಾಪಸ್ ಕಳಿಸಿದ್ದಾರೆ. ನಮ್ಮಿಂದ ಇದು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಇದು ಸರ್ಕಾರಿ ಪ್ರಾಯೋಜಿತ ಒಂದು ಸ್ಕೀಮ್ ಇದು. ಅದರ ಜೊತೆಗೆ ನಾವು ಇದನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಇನ್ನು ಶುದ್ಧೀಕರಣ ಘಟಕ ಚಾಲ್ತಿಯಲ್ಲಿದೆ, ಕಾಮಗಾರಿ ಮಾಡಲಿಕ್ಕೆ ಆಗಲ್ಲ. ಸರ್ಕಾರ ಬಜೆಟ್ನಲ್ಲಿ ಅದನ್ನು ಪೂರೈಸ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಸಿದ್ಧಗಂಗಾ ಮಠದಿಂದ ಕೂಡ ಲೆಟರ್ ಹೋಗಿದೆ KADBಗೆ. ಆದರೆ 7-8 ತಿಂಗಳಾದರೂ ಕೂಡ KADBನವರು ಅದಕ್ಕೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಮಾಡಿಲ್ಲ. ಅದರ ಬದಲಾಗಿ ಮೌಖಿಕವಾಗಿ ಮಠದ ಆಡಳಿತ ಮಂಡಳಿಯವರಿಗೆ ಹೇಳ್ತಾ ಇದ್ದಾರೆ ಅಂತ, ನೀವು ಕಟ್ಟಬೇಕಾಗತ್ತೆ ಅನ್ನುವಂಥದ್ದನ್ನು. ಅದನ್ನು ಸರ್ಕಾರದ ಗಮನಕ್ಕೆ ತಂದು ಬೇರೆ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳುವಂಥ ಯಾವುದೇ ಒಂದು ಪ್ರಯತ್ನವನ್ನು ಕೂಡ KADB ಅಧಿಕಾರಿಗಳು ಮಾಡಿಲ್ಲ. ಮಠದ ಸಿಬ್ಬಂದಿಗಳಿಗೆ ಮಠದ ಆಡಳಿತ ಮಂಡಳಿಯವರು ಪದೇ ಪದೇ ಮೌಖಿಕವಾಗಿ ಹೇಳ್ತಾ ಇದ್ದಾರೆ ಅಂತ, ನೀವು ಕಟ್ಟಬೇಕಾಗತ್ತೆ ಅಂತ. 7 ತಿಂಗಳಾದರೂ ಅದಕ್ಕೆ ಒಂದು ರಿಯಾಕ್ಷನ್ ಕೂಡ ಆ ಲೆಟರ್ಗೆ KADBನವರು ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗುತ್ತೆ ಸರ್ಕಾರದ ಬೊಕ್ಕಸ ಖಾಲಿ ಆಗಿರುವಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಮಠಮಾನ್ಯಗಳಿಗೂ ಕೂಡ ಮಠಮಾನ್ಯಗಳಿಂದಲೂ ಕೂಡ ಸರ್ಕಾರ ಈ ರೀತಿಯಿಂದ ಹಣವನ್ನು ಕಲೆಕ್ಟ್ ಮಾಡುವಂಥ ಒಂದು ದುಸ್ಥಿತಿಗೆ ಬಂತೆ ಅನ್ನುವಂಥ ಪ್ರಶ್ನೆ ಕೂಡ ಮಠದ ಭಕ್ತಾದಿಗಳು ಕೇಳುವಂತಾಗಿದೆ. ಅರುಣ್, ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬೃಹತ್ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ಅವರ ಇದೀಗ ಸರಹದ್ದಿನಲ್ಲೇ ಬರುತ್ತೆ ಇದು KIADB. ಸೊ ಹೀಗಿದ್ದ ಅವ್ರನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ, ಒಟ್ಟು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸಿಕ್ಕರೆ ಅವರು ಡೆಫಿನೆಟ್ಲಿ ಈ ವಿಚಾರದಲ್ಲಿ ಮಠಗಳಿಗಂತೂ ಅವರು ಯಾವ ಅನ್ಯಾಯವನ್ನು ಮಾಡಲ್ಲ ಅಂತ ನನಗಂತೂ ಭಾವಿಸ್ತೀನಿ. ಕಾರಣ ಇದರಲ್ಲಿ ಯಾವ ಇದಿಲ್ಲ ರೀ, ಏನು ಸಂಬಂಧ ಇದೆ ಇದಕ್ಕೆ? ಕರೆಂಟ್ ಬಿಲ್ ಒಂದು ಕೆರೆಯಿಂದ ಒಂದು ಕೆರೆಗೆ ತುಂಬಿಸುವಂಥ ಯೋಜನೆಗಳು ಸರ್ಕಾರದ ಯೋಜನೆಗಳು, ಅದು ಸರ್ಕಾರ ಕಟ್ಟಬೇಕಾಗಿರುವಂಥದ್ದು. ಅದನ್ನು ಪಂಪ್ ಮಾಡೋಕ್ಕೆ ಆಗಿರುವಂಥ ಕರೆಂಟ್ ಬಿಲ್ ಏನಿದೆ ಅದನ್ನು ಹೋಗ್ಬಿಟ್ಟು ನಾವು ಕಷ್ಟದಲ್ಲಿದ್ದೀವಿ ನೀವೇ ಕಟ್ಬಿಡಿ ಅಂತ ಮಠಕ್ಕೆ ಕೊಟ್ಟರೆ, ಪಾಪ ಮಠಕ್ಕೇನೆ ಬೇರೆಯವ್ರು ಕೊಡ್ತಾರೆ, ಅಲ್ಲಿ ನೀವೆಲ್ಲ ನೋಡ್ಕೊಳ್ಳಿ, ಅಲ್ಲಿ ಮಕ್ಕಳನ್ನೆಲ್ಲ ನೋಡ್ಕೊಳ್ಳಿ, ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡಿ ಅಂತೇಳಿ ಬೇರೆದವ್ರು ಬಂದು ದೇಣಿಗೆ ಕೊಡ್ತಾರೆ. ಇವ್ರು ನೋಡಿದ್ರೆ ನಮ್ಮ ಪರಿಸ್ಥಿತಿ ಸರಿ ಇಲ್ಲ, ಸರ್ಕಾರದ ಒಂದು ಇಲಾಖೆ, ನಮ್ಮ ಪರಿಸ್ಥಿತಿ ಸರಿ ಇಲ್ಲ, ಇದು 70 ಲಕ್ಷ ರೂಪಾಯಿ ಬಿಲ್ ಬಂದ್ಬಿಟ್ಟಿದೆ, ನೀವು ಕಟ್ಟಿ ಅಂತ ಮಠಕ್ಕೆ ಕೊಟ್ರೆ ಕಾಮನ್ ಸೆನ್ಸ್ ಬೇಡವಾ? ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ? ಹೇಗೆ ನಡ್ಕೊಳ್ತೀರಾ ನೀವೆಲ್ಲ? ಯಾವ ರೀತಿಯಾಗಿ ನಡ್ಕೊಳ್ತೀರಾ? ಮಠಗಳು ಇದ್ದಿದ್ದರಿಂದ ನೀವು ಯಾವ ಪರಿಸ್ಥಿತಿಗಳು ನಿಂತ್ಕೊಂಡಿದೆ ಅಂತ ನೋಡ್ಕೊಳ್ಳಿ. ಅಲ್ಲಲ್ಲಿ ಬಡ ಮಕ್ಕಳು ಹೇಗೆ ಓದುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅಂಥೇಳಿ. ತ್ರಿದಾಸೋಹ ಇರುವಂಥ ಕ್ಷೇತ್ರ ಅದು, ನಡೆದಾಡುವ ದೇವರು ಅಂತ ಇದ್ದಿದ್ದು. ಅವ್ರಿಗೆ ಭಾರತ ರತ್ನ ಕೊಡಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ನೋಡಿದ್ರೆ ನಿಮ್ಮ ದುಡ್ಡಿನ ಸಮಸ್ಯೆ ಆಗಿದೆ ಅಂತ ಹೇಳಿಬಿಟ್ಟು ಆ ಸಮಸ್ಯೆಯನ್ನು ನೀಗಿಸೋಕ್ಕೋಸ್ಕರ ಸಿದ್ಧಗಂಗಾ ಮಠಕ್ಕೆ ನೀವು ಕಟ್ಬಿಡಿ, ನಮ್ಮ ಪರಿಸ್ಥಿತಿ ಕಷ್ಟ ಆಗ್ಬಿಟ್ಟಿದೆ, ಹಾಗಾಗಿ 70 ಲಕ್ಷ ರೂಪಾಯಿ ನೀವು ಕಟ್ಟಿ ಅಂತೇಳಿ ಕರೆಂಟ್ ಬಿಲ್ ಕಳಿಸಿದ್ರೆ ಓಕೆ, ಫೇರ್. ನೀರು ಬಂದಿದೆ, ನೀರು ಬಳಕೆ ಮಾಡ್ಕೊಂಡಿದೆ ಮಠ, ಅದ್ರ ಮೀಟರ್ ರೀಡಿಂಗ್ ಇಷ್ಟ ಆಗಿದೆ, ಅದರ ಬಿಲ್ ಕಟ್ಟಿಲ್ಲ ಅಂತಂದ್ರೆ ನಾವು ಕೇಳೋಣ, ಹೌದು ಕಟ್ಟಿ ಮಠ ಅಂತ ಹೇಳಿ. ಆದರೆ ನೀವು ನೀರು ಬಳಕೆ ಮಾಡಿಲ್ಲ,
ಆ ಕೆರೆಯಿಂದ ಈ ಕೆರೆಗೆ ನೀವು ಪಂಪ್ ಮಾಡಿರುವಂಥ ನೀರು ಅದ್ರ ಬಿಲ್ ಬಂದಿದೆ, ಮೋಟ್ರ್ ಪಂಪ್ ಕರೆಂಟ್ ಬಿಲ್ಲು, ಅದನ್ನು ಮಠಕ್ಕೆ ಕಟ್ಟಿ ಅಂದರೆ ಯಾವುದ್ರಿ ಇದು? ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಎಂ ಬಿ ಪಾಟೀಲ್ ಅವರನ್ನು, ಅವ್ರ ಸರಹದ್ದಿನಲ್ಲೇ ಬರುತ್ತೆ ಇದು. ಸೊ ಹಾಗಾಗಿ ಅವ್ರು ಏನು ಹೇಳ್ತಾರೆ ಅನ್ನೋವಂಥದ್ದು ಕೇಳಬೇಕಾಗಿದೆ. ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರ ಸಂಪರ್ಕಕ್ಕೆ ಸಿಕ್ಕಿದ್ರೆ ನನಗಂತೂ ಹೋಪ್ ಇದೆ, ವಿಲ್ ಡೆಫಿನೆಟ್ಲಿ ಈ ವಿಚಾರದಲ್ಲಿ ಮಠಕ್ಕಂತೂ ಅವ್ರು ಅನ್ಯಾಯ ಮಾಡಲ್ಲ ಅಂತ ಹೇಳಿ. ಏನು ಸಾಮಾನ್ಯ ಸಣ್ಣ ಅಮೌಂಟ್ ಅಲ್ಲ ರೀ 70 ಲಕ್ಷ.